ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಗುರುಗಳ ಶುಭವನ್ನು ಉಂಟು ಮಾಡಲಿ. ಜುಲೈ ತಿಂಗಳಲ್ಲಿ ಮೀನ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ 1, 2, 3, 4ನೇ ಪಾದ, ರೇವತಿ ನಕ್ಷತ್ರ 4ನೇ ಪಾದ, 1, 2, 3, 4ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಮೀನರಾಶಿಯವರಿಗೆ ಚಂಚಲ ಸ್ವಭಾವ ಆಗಿದೆ. ಏನು ಮಾಡಬೇಕಪ್ಪ ಅಂತೇಳಿ ಗೊತ್ತಾಗ್ತಾ ಇಲ್ಲ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇದಿರಿ. ಇದು ನೋಡಿ ಆಷಾಢ ಮಾಸ, ಜುಲೈ ಹೇಳುವಂಥದ್ದು. ಆಷಾಢ ಮಾಸದಲ್ಲಿ 10ನೇ ತಾರೀಕು ಗುರುಪೂರ್ಣಿಮೆ. ಗುರುಗಳನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು, ಮತ್ತು ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಆರಾಧನೆ ಮಾಡುವಂಥದ್ದು. ಅದರ ಜೊತೆಯಲ್ಲಿ 16ನೇ ತಾರೀಕಿಗೆ ಕರ್ಕಾಟಕ ಸಂಕ್ರಾಂತಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಶೇಷವಾಗಿ ಕರ್ಕಾಟಕ ಮಾಸ ಅಲ್ವಾ. ಹಾಗಾಗಿ ಕರ್ಕಾಟಕ ಮಾಸದಲ್ಲಿ ವಿಶೇಷವಾಗಿ ರವಿ ಕರ್ಕಾಟಕ ರಾಶಿಗೆ ಬರ್ತಾನೆ. ಹಾಗಾಗಿ ಕರ್ಕಾಟಕ ಸಂಕ್ರಾಂತಿಯೂ ಇದೆ. ಹೇಗೆ ನಮ್ಮ ಪುಣ್ಯಕಾಲ ಉತ್ತರಾಯಣ ಪುಣ್ಯಕಾಲ ಇದೆಯೋ ಅದೇ ತರಹ ದಕ್ಷಿಣಾಯಣ ಪುಣ್ಯಕಾಲವೂ ಕೂಡ ಇರುತ್ತೆ. ಹಾಗಾಗಿ 16ನೇ ತಾರೀಕಿಗೆ ವಿಶೇಷವಾಗಿ ನೀವು ಸಾಧ್ಯ ಆದರೆ ಸ್ನಾನಾದಿಗಳನ್ನು ಮರೆಯದೇ ಮಾಡಿ. ಅನಂತರ 17ನೇ ತಾರೀಕು ಚಾಮುಂಡೇಶ್ವರಿ ಜನ್ಮೋತ್ಸವ. ಇನ್ನು ಮಿಕ್ಕಿರುವಂಥದ್ದು 24ಕ್ಕೆ ಜ್ಯೋತಿರ ಭೀಮೇಶ್ವರ ವ್ರತ, ಹಾಗೆ ನಾಗರ ಅಮಾವಾಸ್ಯೆ ಇದೆ. 25ನೇ ತಾರೀಕಿಗೆ ಶ್ರಾವಣ ಮಾಸದ ಆರಂಭ, ಶ್ರಾವಣ ಶನಿವಾರ. ಹಾಗೇನು ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರವೂ ಕೂಡ ಮಂಗಳಗೌರಿ ವ್ರತ ಮಾಡುವಂತಹದ್ದಿದೆ. ಅನಂತರ 29ನೇ ತಾರೀಕಿಗೆ ನಾಗರ ಪಂಚಮಿ. ಹೀಗೆ ಎಲ್ಲ ಒಂದು ಶುಭವಾದಂತಹ ದಿವಸಗಳೆಲ್ಲ ಆರಂಭ ಆಗ್ತಾ ಇದೆ. ಮೀನರಾಶಿಯವರು ಎಲ್ಲ ಚಿಂತನೆ ಮಾಡ್ತಾ ಇದ್ದೀರಿ ನೋಡಿ. ರಾಶಿಯಲ್ಲಿ ಶನಿ, ತೃತೀಯ ರಾಶಿಯಲ್ಲಿ ಶುಕ್ರ, ಚತುರ್ಥ ರಾಶಿಯ ಗುರು, ಇನ್ನು ಪಂಚಮ ರಾಶಿಯಲ್ಲಿ ರವಿ ಬುಧರು, ಷಷ್ಠ ರಾಶಿಯ ಕೇತು ಮತ್ತು ಕುಜ, ಇನ್ನು 12ನೇ ರಾಶಿಯಲ್ಲಿ ರಾಹು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಮೀನರಾಶಿಯವ್ರಿಗೆ ಏನಾಗಿದೆಯಪ್ಪ ಅಂತಂದರೆ, ಒಂದು ಹಂತಕ್ಕೆ ಯಾಕೋ ಮನಸ್ಸು ಒಂಥರ ವಿಚಲಿತವಾಗ್ತಾ ಇದೆ. ಎಲ್ಲ ಸರಿ ಇದೆ, ಎಲ್ಲವೂ ಒಳ್ಳೆಯದಾಗ್ತಾ ಇದೆ ಅಂತ ಅಂದ್ಕೊಳ್ತಾ ಇರ್ತೀರಿ. ಯಾಕೋ ಮನಸ್ಸು ಟೆನ್ಷನ್ ಆಗುವಂಥದ್ದು, ಅಥವಾ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅವಘಡಗಳಾಗುವಂಥದ್ದು, ಅಥವಾ ಎಲ್ಲ ಆಗಲ್ಲ ಹೇಳುವಂಥದ್ದೆಲ್ಲ ಅನಿಸ್ತಾ ಇದೆ. ಆದರೂ ಕೂಡ ಈ ಒಂದು ಜುಲೈ ತಿಂಗಳಲ್ಲಿ ಏನಪ್ಪ ಮೇಜರಾದಂಥ ಬದಲಾವಣೆ ಎಂಬುದನ್ನು ಗಮನಿಸೋಣ. ನೋಡಿ, ಗುರು ಚತುರ್ಥ ರಾಶಿಯಲ್ಲಿದ್ದಾನೆ. ಚತುರ್ಥ ರಾಶಿಯ ಗುರು ನಿಮಗೆ ಒಂದಂತಕ್ಕೆ ದಶಮದ ದೃಷ್ಟಿ. ಗುರು ಒಳ್ಳೆಯದೇ ಮಾಡಬೇಕು ನಿಮಗೆ. ಚತುರ್ಥದಲ್ಲಿರುವಂಥ ಗುರು ನಿಮ್ಮನ್ನು ಬದಲಾವಣೆಗೆ ತರ್ತಾನೆ. ನಿಮ್ಮಲ್ಲಿರುವಂತಹ ಚಿಂತೆ, ಟೆನ್ಷನ್, ಒತ್ತಡಗಳನ್ನೆಲ್ಲ ಹೊರಗಡೆ ಹಾಕ್ತಾ ಬರ್ತಾನೆ. ಒಂದನೇದಾಗಿ ಉದ್ಯೋಗ ಸಿಗದೇ ಇದ್ದವ್ರಿಗೆ ಉದ್ಯೋಗ ಸಿಗುವ ಹಾಗೆ ಮಾಡ್ತಾನೆ ಗುರು. ಇದು ಬಹಳ ಉತ್ತಮವಾದಂಥದ್ದು. ನನಗೆ ಯಾಕಪ್ಪ ಕೆಲಸ ಸಿಗ್ತಾ ಇಲ್ಲ, ಬಿಸ್ನೆಸ್ ಮಾಡ್ತಾ ಇದ್ರೂ ನಷ್ಟ ಆಗ್ತಾ ಇದೆ, ಇಂತಹ ಪರಿಸ್ಥಿತಿ ಇದ್ದವರಿಗೆ ಗುರು ನಿಮ್ಮನ್ನು ಸ್ವಲ್ಪ ಒಳ್ಳೆಯ ರೀತಿಯಾಗಿ ಎತ್ತುತ್ತಾನೆ ಅಂದರೆ ಅರ್ಥ ಏನು? ಬಿಸ್ನೆಸ್ ಲಾಸ್ ಆಗ್ತಾ ಇದ್ರೆ ಏನೋ ಒಂದು ಸ್ವಲ್ಪ ಲಾಭದಾಯಕವಾಗಿ ಆಗುವಾಗ ಮಾಡ್ತಾನೆ. ಕೆಲಸ ಕಳ್ಕೊಂಡವ್ರಿಗೆ ಕೆಲಸ ಒಂದು ತಕ್ಕ ಮಟ್ಟಿಗೆ ಸಿಗುವ ಹಾಗೆ ಮಾಡ್ತಾನೆ. ಎಷ್ಟೋ ಸಲ ಕೆಲಸ ಹೇಳುವಂಥದ್ದು ಸಿಗುವುದೇ ಕಷ್ಟ. ಈ ಕೆಲಸ ಬಿಟ್ಟರೆ ಮುಂದೆ ಹೇಗಪ್ಪ ಅಂತೇಳಿ ಚಿಂತೆ ಆಗ್ತಾ ಇರ್ತದೆ. ಇಂತಹ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಗುರುವು ನಿಮಗೆ ಉದ್ಯೋಗದ ವೃದ್ಧಿಯನ್ನು ಮಾಡ್ತಾನೆ. ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಆರ್ಥಿಕವಾದಂಥ ಅನುಕೂಲ. ನೋಡಿ, ಧನಾಧಿಪತಿಯಾದಂಥ ಕುಜ ಷಷ್ಠದಲ್ಲಿದ್ದಾನೆ. ಷಷ್ಠದಲ್ಲಿ ಕುಜ ಒಳ್ಳೆಯವನು. ಹಾಗಾಗಿ ಒಂದು ಭೂಮಿ ವ್ಯಾಪಾರ ವ್ಯವಹಾರದಿಂದ ಹಣ ಬರುವಂಥದ್ದು, ಅಥವಾ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ನಾನು ಹೇಳುವಂಥದ್ದು, ನೀವಿರಬಹುದು, ನಿಮ್ಮ ಯಜಮಾನರು ಇರಬಹುದು, ಅಥವಾ ನಿಮ್ಮ ಮಕ್ಕಳೇ ಯಾರೋ ಇರಬಹುದು, ಅಂಥವರು ಭೂಮಿ ಖರೀದಿ ಮಾಡ್ತಾರೆ. ನಿಮಗೇ ಆಗತ್ತೆ ಅಂತೇನಿಲ್ಲ. ಅಟ್ಲೀಸ್ಟ್ ನಿಮ್ಮವರಿಗೆ, ನಮ್ಮವರು ಅಂದುಕೊಂಡಂಥವರಿಗೆ ಬಹಳ ಮುಖ್ಯವಾಗಿ ಕುಜನು ಷಷ್ಠರಾಶಿಯಲ್ಲಿದ್ದಾನೆ. ಹಾಗಾಗಿ ಭೂಮಿಯಿಂದ ಅನುಕೂಲ ಮಾಡ್ತಾನೆ. ಅದು ತಕ್ಕ ಮಟ್ಟಿಗೆ, ಅಥವಾ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಅವರೇನಾದರೂ ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು, ನೀವು ರಿಯಲ್ ಎಸ್ಟೇಟ್ ಉದ್ಯಮಿಗಳಾದರೆ ಬಹಳ ಒಳ್ಳೆಯದು. ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಎಲ್ಲ ಒಂದು ಕಡೆ ನಿಮಗೆ ಒಂದು ಅನುಕೂಲಕರವಾದಂಥದ್ದು ಒಂದು 10 ರೂಪಾಯಿ ಕಾಸು ಬರುತ್ತೆ, ಸಮಾಧಾನ ಹೇಳುವಂಥದ್ದು ಬರುತ್ತೆ. ಎಷ್ಟೋ ಸಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವರು ಅಥವಾ ಬ್ಯಾಂಕಲ್ಲಿ ಕೆಲಸ ಮಾಡುವಂಥವರು ತುಂಬ ಶ್ರಮ ಪಡ್ತಾರೆ. ಒಂದು ಕೆಲಸ ಆದರೆ ಸಾಕಪ್ಪ ಅಂಥೇಳಿ. ಆದರೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳನ್ನು ಕುಜನ ಇಡ್ತಾನೆ ನಿಮಗೆ. ಅನಂತರದಲ್ಲಿ ಪಂಚಮದ ರವಿ ಬುಧರು. ನೋಡಿ, ಮಕ್ಕಳ ವಿಷಯದಲ್ಲಿ ಬಹಳ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ. ಮಕ್ಕಳು ಬಹಳ ಬುದ್ಧಿವಂತರಾಗ್ತಾ ಇದ್ದಾರೆ. ಮಕ್ಕಳಲ್ಲಿ ಹೆಚ್ಚಿನದಾದಂಥ ಶ್ರೇಯಸ್ಸಾಗ್ತಾ ಇದೆ. ಯಾಕಂದರೆ ಈ ಸಮಯದಲ್ಲಿ, ಈ ತಿಂಗಳಲ್ಲಿ ಬುಧ ಮತ್ತು ರವಿ 2 ಗ್ರಹಗಳು ಒಟ್ಟಿಗೆ ಇದ್ದಾರೆ. ಇದು ಬಹಳ ಒಳ್ಳೆಯದು. ಬುಧಾದಿತ್ಯ ಯೋಗ ಆಗತ್ತೆ. ಅವರೆಲ್ಲ ಏನೋ ಒಂದು ಓದಬೇಕು, ಮಾಡಬೇಕು, ಅಭಿವೃದ್ಧಿ ಆಗಬೇಕು, ಹೀಗೆಲ್ಲ ಅವರಿಗೆ ಅನಿಸ್ತಾ ಇರ್ತದೆ. ಇದು ಬಹಳ ಉತ್ತಮವಾದಂಥದ್ದು. ಅನಂತರದಲ್ಲಿ ಸಪ್ತಮಕ್ಕೆ ಶನಿಯ ದೃಷ್ಟಿ. ಆದರೂ ಕೂಡ ಅಲ್ಪ ಸ್ವಲ್ಪ ಕೌಟುಂಬಿಕವಾಗಿ ಒಂಚೂರು ಕಿರಿಕಿರಿ ಆಗ್ತದೆ. ಗಂಡ ಹೆಂಡತಿಯಲ್ಲೋ, ಸಂಸಾರದಲ್ಲೋ, ಕಿರಿಕಿರಿಯಲ್ಲೋ ಹೀಗೆ ಸಣ್ಣ ಪುಟ್ಟದ್ದಾಗತ್ತೆ. ಹಾಗಂತ ಮೇಜರಾಗದೇ ಇದ್ದರೂ ಸ್ವಲ್ಪ ನೀವು ಆದಷ್ಟು ಸಮಾಧಾನವನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಮತ್ತು ಶನಿ ಸಪ್ತಮಕ ದೃಷ್ಟಿ, ನಿದ್ರಾಹೀನತೆ ಆಗುವಂಥ ಸಾಧ್ಯತೆಗಳಾಗುತ್ತೆ. 12ನೇ ರಾಶಿಯ ರಾಹು, ನಿದ್ರೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು,
ಮತ್ತು ಕಂಠದಲ್ಲಿ ತೊಂದರೆ, ತಲೆಯಲ್ಲಿ ತೊಂದರೆ, ಉಸಿರಾಟದ ತೊಂದರೆ, ಯಾವ ನೀರು ಕುಡಿದ್ರೂ ಸರಿಯಾಗುವುದಿಲ್ಲ, ಬಿಸಿ ನೀರೂ ಕಷ್ಟ, ತಣ್ಣೀರೂ ಕಷ್ಟ, ಹೀಗೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಒಂದು ತಿಂಗಳು. ಹಾಗಾಗಿ ಆರೋಗ್ಯದಲ್ಲಿ ಬಹಳ ಮುಖ್ಯವಾಗಿ ಸಮತೋಲನವನ್ನು ಕಾದುಕೊಳ್ಳಿ. ಆರೋಗ್ಯವೇ ಭಾಗ್ಯ ಅಂತೇಳಿ ಹೇಳಿದ್ರು. ಎಲ್ಲ ಇದ್ದು ಅನಾರೋಗ್ಯ ಒಂದು ನಿಮ್ಮ ಮೇಲೆ ಬಂದರೆ ಸಾಕಾಗುವುದಿಲ್ವಾ? ನಿಮಗೆಲ್ಲ ತೊಂದರೆ ಆಗಲಿಕ್ಕೆ. ಹಾಗಾಗಿ ಅನಾರೋಗ್ಯ ಆಗಬಾರದು. ಎಷ್ಟಾಗುತ್ತೋ ಅಷ್ಟು ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಏನನ್ನು? ಬಾಯಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಸರಿಯಾದಂತಹ ಸಮಯಕ್ಕೆ ಊಟ ತಿಂಡಿ ಮಾಡುವಂಥದ್ದು, ಸ್ವಚ್ಛವಾದಂಥ ಆಹಾರವನ್ನು ತಿನ್ನುವಂಥದ್ದು, ಮತ್ತು ಸರಿಯಾದಂತಹ ರೀತಿಯಲ್ಲಿ ನೀರನ್ನು ಕುಡಿಯುವಂಥದ್ದು, ಮತ್ತು ಸರಿಯಾದಂಥ ರೀತಿಯಲ್ಲಿ ಒಳಗೆ ಹೋಗುವಂಥ ಎಲ್ಲವೂ ಕೂಡ ಸರಿಯಾಗಿ ಇರುವಂಥದ್ದು. ಯಾಕಂದರೆ ಮನಸ್ಸಿನ ಒಳಗೆ ಹೋಗುವಂಥದ್ದು ಮತ್ತು ಬಾಯಿ ಒಳಗೆ ಹೋಗುವಂಥದ್ದು ಈಗೆಲ್ಲ ಹುಷಾರಿಕೆಯಿಂದ ಇಟ್ಕೊಳ್ಬೇಕು. ಎಷ್ಟೋ ಸಲ ಸಿಕ್ಕಿದ್ದೆಲ್ಲ ತಿಂದುಬಿಟ್ರೆ ಹೊಟ್ಟೆ ಕೆಟ್ಟು ಹೋಗುತ್ತೆ, ಅನಾರೋಗ್ಯ ಆಗುತ್ತೆ. ನಾವು ನಮ್ಮ ಶರೀರಕ್ಕೆ ಯಾವ್ಯಾವುದು ಅನುಕೂಲವಾಗುತ್ತೆ. ಪ್ರತಿಯೊಬ್ಬರ ಶರೀರವೂ ಕೂಡ ಬೇರೆ 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 ಆಗಿರುತ್ತೆ. ಒಬ್ಬರಿಗೆ ಒಂದೊಂದು ಶರೀರದಲ್ಲಿ ಅನ್ನಾಹಾರಗಳು ಭೇದವಾಗಿರುತ್ತೆ. ಎಲ್ಲದೂ ಕೂಡ ಒಂದೇ ಥರ ಆಗೋದಿಲ್ಲ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಮತ್ತು ನಿದ್ರೆಯಿಂದ ತೊಂದರೆ ಆಗಬಹುದು. ನೋಡಿ, ಅತಿಯಾದಂಥ ನಿದ್ರೆಯೂ ಕೂಡ ಆಗಬಾರ್ದು. ರಾಶಿಯಲ್ಲಿ ಶನಿ ಇದ್ದಾನೆ. ಆಲಸ್ಯಂ ಹೇ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಎಂಬುದಾಗಿ ಸುಭಾಷಿತಕಾರರೇ ಹೇಳಿದರು. ಆಲಸ್ಯಂ ಹೇ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಹು ಅಂತಂದರೆ ಮನುಷ್ಯನಿಗೆ ದೊಡ್ಡದಾದಂತಹ ಶತ್ರು ಯಾವುದಪ್ಪ ಅಂತಂದರೆ ಒಂದು ಆಲಸ್ಯತನ, ಎರಡನೇದಾಗಿ ನಾಳೆ ಮಾಡ್ತೇನೆ ಹೇಳುವಂಥದ್ದು, ಮೂರನೇದಾಗಿ ಆಗತ್ತೆ ಹೇಳುವಂಥದ್ದು. ಇದು ಮೂರು ಇರಬಾರ್ದು ಮನುಷ್ಯನಿಗೆ. ಯಾಕಂದರೆ ಆಲಸ್ಯತನದಿಂದ ನಮ್ಮ ಸಮಯ ವ್ಯರ್ಥ ಆಗತ್ತೆ, ಆಗುವಂಥ ಕೆಲಸವೂ ಕೂಡ ಆಗುವುದಿಲ್ಲ. ಅನಂತರದಲ್ಲಿ ನಾಳೆ ಮಾಡ್ತೇನೆ ಅಂತಂದರೆ ಇವತ್ತಿನ ಸಮಯ ಹೋಯಿತು, ನಾಳೆ ಏನಾಗುತ್ತೋ ಗೊತ್ತಿಲ್ಲ, ನಾಳೆ ಆಗದೇನೂ ಕೂಡ ಇರಬಹುದು. ಹಾಗಾಗಿ ಈ ಕ್ಷಣದಲ್ಲಿ ಆ ಕೆಲಸವನ್ನು ಮಾಡಿ ಮುಗಿಸ್ಬಿಡಬೇಕು. ಏನೇ ಕೆಲಸ ಇರಬಹುದು, ಏನೇ ಉದ್ಯೋಗ ಇರಬಹುದು. ಮತ್ತು ರಾಹು 12ನೇ ರಾಶಿಯಲ್ಲಿದ್ದಾನೆ. ನಿಮ್ಮ ತಲೆ ಒಳಗಡೆಗೆ 10 ಬಿಸ್ನೆಸ್ ಮಾಡುವಂಥದ್ದು, 10 ಕಡೆಗೆ ಹೋಗುವಂಥದ್ದು, ಇದೆಲ್ಲ ತಲೆ ಒಳಗೆ ಬರ್ತಾ ಇದೆ. ಅಷ್ಟಷ್ಟಾಗಿ ಪ್ರಯತ್ನ ಮಾಡಿ. ಸಾಡೆಸಾತ್ ಶನಿ ಇದ್ದರೂ ಕೂಡ ಜಾತಕದಲ್ಲಿ ಏನಾದರೂ ದಶಾಮುಕ್ತಿಗಳು ಬಲಿಷ್ಠವಾಗಿದ್ದರೆ ಅಥವಾ ಜಾತಕ ಏನಾದರೂ ಒಂದು ಹಂತಕ್ಕೆ ಬಲಿಷ್ಠವಾಗಿದ್ದರೆ ನಡ್ಕೊಂಡು ಹೋಗಿಬಿಡ್ತದೆ. ಏನಾದರೂ ಕೂಡ ಜಾತಕದಲ್ಲಿ ಶನಿ ಉಚ್ಚವಾಗಿದ್ದರೆ ನಿಮ್ಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ನೀಡಬಹುದು. ಎಷ್ಟೋ ಸಲ ನಾವು ಸಾಡೆಸಾತ್ ಶನಿಯಲ್ಲಿ ಚಿಂತೆ ಮಾಡ್ತಾ ಇರ್ತೇವೆ. ಒಂದು ದಶಾಮುಕ್ತಿಗಳು ಬಹಳ ಉತ್ತಮವಾದಂಥದ್ದು, ಶನಿಯು ವರ್ಗೋತ್ತಮ ಅಂಶದಲ್ಲೆಲ್ಲ ಇದ್ದರೆ ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ ಶನೀಶ್ವರನು. ಯಾಕಂದರೆ ಬಹಳ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಪಾಪಗ್ರಹನಾದಂತಹ ಕುಜ, ಪಾಪಗ್ರಹನಾದಂಥ ಶನೇಶ್ವರನು, ಪಾಪಗ್ರಹನಾದಂತಹ ರವಿ, ಇದು 3 ಗ್ರಹಗಳು ಬಹಳ ರಾಜಯೋಗವನ್ನು ಕೊಡುತ್ತಾರೆ. ಹಂಸವೇ ಮೊದಲಾದಂತಹ ಅತ್ಯುತ್ತಮವಾದಂಥ ರಾಜಯೋಗವನ್ನೆಲ್ಲ ಅವರು ಕೊಡ್ತಾರೆ. ಅಂದರೆ ಆ ರಾಜಯೋಗವನ್ನು ಪಾಪಗ್ರಹಗಳು ಕೊಟ್ಟರೆ ಬಹಳ ಉತ್ತಮವಾಗಿ ಕೊಡ್ತಾರೆ. ಹಾಗಾಗಿ ಆ ಶನೇಶ್ವರನು ಎಷ್ಟೋ ಜನಕ್ಕೆ ಸಾಡೆಸಾತ್ ಶನಿ ಬಂದಾಗ ಬಹಳ ಉತ್ಕೃಷ್ಟವಾದಂಥ ಯೋಗವನ್ನು ಕೂಡ ನೀಡಿದ್ದಾನೆ. ಹಾಗಾಗಿ ಅದನ್ನು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ಅದರ ಜೊತೆಯಲ್ಲಿ ಮನಸ್ಸಿಗೆ ಏನೋ ಬದಲಾವಣೆ ಆಗುವಂಥ ತಿಂಗಳು ಇದು. ಈ ಮನೆಗೇನೋ ಸ್ವಲ್ಪ ಬದಲಾವಣೆ ಆಗುವಂಥದ್ದು, ಮನಸ್ಸಿಗೇನೋ ಒಂದು ಬದಲಾವಣೆ ಆಗುವಂಥದ್ದು, ಮತ್ತು ಒಂದು ಬಹಳ ಉತ್ತಮವಾದಂಥ ವ್ಯಕ್ತಿಯ ಪರಿಚಯ ಆಗುತ್ತೆ ಈ ತಿಂಗಳಲ್ಲಿ. ಯಾಕಂದರೆ ಷಷ್ಠದ ಕುಜ, ಯಾವುದೋ ಒಂದು ಅನಿರೀಕ್ಷಿತವಾದಂಥ ಒಂದು ವ್ಯಕ್ತಿ, ಅನಿರೀಕ್ಷಿತವಾದಂಥ ಒಂದು ಹಣ, ಹಾಗೆ ಅನಿರೀಕ್ಷಿತವಾದಂಥ ಪ್ಲ್ಯಾನ್ ಸಕ್ಸಸ್ಫುಲ್ ಆಗುತ್ತೆ. ಎಷ್ಟೋ ಸಲ ನಾವು ನಿರೀಕ್ಷೆ ಮಾಡ್ತೇವೆ, ಆ ನಿರೀಕ್ಷೆ ಹುಸಿಯಾಗುತ್ತೆ, ಸುಳ್ಳಾಗುತ್ತೆ. ಆದರೆ ಈ ತಿಂಗಳಲ್ಲಿ ನಿರೀಕ್ಷೆ ಮಾಡದೇ ಇರುವಂಥ ಒಂದು ಕೆಲಸ ನಿಮಗೆ ಕೈಗೂಡುತ್ತದೆ. ನಿರೀಕ್ಷೆ ಮಾಡದೇ ಇರುವಂಥ ಯಾವುದೋ ಒಂದು ವ್ಯಕ್ತಿ ನಿಮಗೆ ಹಣಕಾಸಿಗೆ ಅನುಕೂಲ ಮಾಡ್ತಾನೆ. ಹೀಗೆಲ್ಲ ನಿಮ್ಮ ಜೀವನದಲ್ಲಿ ಈ ತಿಂಗಳು ಏನಂತಂದರೆ ಸ್ವಲ್ಪ ಬದಲಾವಣೆ ಕೊಡುವಂಥ ಒಂದು ತಿಂಗಳು ಅಂತೇಳಿ ಹೇಳ್ತೇನೆ. ಅದರ ಜೊತೆಯಲ್ಲಿ ಅಟ್ಲೀಸ್ಟ್ ಬಹಳ ಮುಖ್ಯವಾಗಿ ಒಂದಷ್ಟು ಪರಿಹಾರಗಳನ್ನು ಕೂಡ ನೀವು ಮಾಡಿಕೊಳ್ಳಿ. ನಕ್ಷತ್ರ ಪರಿಹಾರಗಳನ್ನು ಈ ತಿಂಗಳಲ್ಲಿ 7ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಅನುರಾಧ ನಕ್ಷತ್ರ ಇದೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಹಾಗೆ 14ನೇ ತಾರೀಕು ಕೂಡ ಸೋಮವಾರ ಸಂಕಷ್ಟರ ಚತುರ್ಥಿ ಇದೆ, ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಅದರಿಂದ ಲಾಭಾಂಶಗಳಾಗತ್ತೆ. ಇನ್ನು ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಣೇಶನನ್ನೇ ಆರಾಧನೆ ಮಾಡಿ. ಗಣೇಶನ ಅಷ್ಟೋತ್ತರ ಶತನಾಮ ಅಥವಾ ಗಕಾರ ಸಹಸ್ರನಾಮ ಅಂತಿದೆ, ಅದನ್ನು ಕೂಡ ಓದಿ ಪ್ರಯತ್ನ ಮಾಡಿ. ಉತ್ತರಾಭಾದ್ರ ನಕ್ಷತ್ರ ಗುರು ಆರಾಧನೆ ಮರ್ಯಾದೆ ಮಾಡಿ. 10ನೇ ತಾರೀಕಿಗೆ ಗುರು ಪೂರ್ಣಿಮೆ ಇದೆ. ದೇವತೆ ನಕ್ಷತ್ರದವರು ಗುರುಚರಿತ್ರೆ ಅಂತ ಒಂದು ಗ್ರಂಥ ಇದೆ, ನಾನು ಯಾವಾಗೂ ಹೇಳ್ತಾ ಇರ್ತೇನೆ, ಗುರುಚರಿತ್ರೆ ಓದಿ, ಗುರುಚರಿತ್ರೆ ಪಠನೆ ಮಾಡಿ ಅಂಥೇಳಿ. ಹಾಗಾಗಿ ಈ ಗುರುಚರಿತ್ರೆ ಆರಾಧನೆ ಪ್ರಾರ್ಥನೆಯಿಂದ ಶುಭವಾಗುತ್ತೆ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ಚಂಚಲ ಸ್ವಭಾವಗಳು ಕೂಡ ಎಲ್ಲ ದೂರಾಗಿ ಆ ದೈವಾನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ, ಶ್ರೀಧರ ಸ್ವಾಮಿಗಳ ಅನುಗ್ರಹದಿಂದ ಮಂಗಲವಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನೋಡಿ, ಒಂದು ಹಂತಕ್ಕೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುವನ್ನು ಮೊರೆ ಹೋಗಿ. ಚತುರ್ಥದ ಗುರು ದಶಮ ನೋಡ್ತಾ ಇದ್ದಾನೆ. ಆರ್ಥಿಕವಾಗಿ ಹಣಕಾಸಿನಲ್ಲಿ ಅನುಕೂಲ ಮಾಡುವಂಥವನು ಗುರುವನ್ನು ಧನಕಾರಕ ಎಂಬುದಾಗೂ ಕೂಡ ಕರಿತೇವೆ. ಒಂದು ಹಂತಕ್ಕೆ ಮದುವೆ ಆಗದೇ ಇದ್ದವರಿಗೂ ಮದುವೆಯ
ಪ್ರಯತ್ನಗಳನ್ನು ಮಾಡಿ ಸಾಧ್ಯ ಆಗುವಂಥ ಚಾನ್ಸಸ್ಸು ಕೂಡ ಇದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.